ಗಳನ್ನ ಮಾಡ್ತಾ ಇದೆ. ಏನೋ ಮಕ್ಕಳಿಗೆ ಒಂದು ರೀತಿಯಂತಹ ಆತಂಕ ಇದೆ ಥರ್ಡ್ ವೇವ್ ಅಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಯಾವ ರೀತಿಯಾಗಿ ಈಗ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು? ಡಾಕ್ಟರ್ ಸುನಿಲ್ ಅವರೇ, ಈಗ ಥರ್ಡ್ ವೇವ್ ಅಂದ ತಕ್ಷಣ ಅನೇಕ ತಜ್ಞರು ಕೂಡ ಹೇಳಿರುವಂತದ್ದು ಇದು ಮಕ್ಕಳಿಗೆ ಹೆಚ್ಚಾಗಿ ಬರುತ್ತೆ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಬೇಕಾದಂತಹ ಒಂದು ರೀತಿಯ ಸಿದ್ಧತೆಗಳನ್ನ ಆಲ್ರೆಡಿ ಸರ್ಕಾರ ಮಾಡ್ಕೊಳ್ತಾ ಇದೆ. ಹೇಗೆ ಎಚ್ಚರಿಕೆಯನ್ನ ವಹಿಸಬೇಕು, ಏನೇನು ನೀಡಿದೆ ಇಂತಹ ಸಂದರ್ಭದಲ್ಲಿ? ಮಕ್ಕಳಿಗೆ ಆಕ್ಚುಲಿ ಥರ್ಡ್ ವೇವ್ ಇಂಪ್ಯಾಕ್ಟ್ ಚಿಲ್ಡ್ರನ್ಸ್ ಮೇಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದೇ ಒಂದು ಮಾನದಂಡ ಏನಿದೆ ಅಂದ್ರೆ ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ ಆಗದೆ ಇರುವಂತದ್ದು ಅಂತ. ಬಟ್ ನವಿತಾ ಅವರೇ, ಒಂದ್ ವಿಷಯದಲ್ಲಿ ನಮ್ ಗಮನದಲ್ಲಿ ಇಟ್ಕೋಬೇಕು. ಇದಕ್ಕೋಸ್ಕರ ಈಗ ನಾವೇನು ಶಾಲಾ ಕಾಲೇಜು ಅಥವಾ ಬೇರೆ ಪರೀಕ್ಷೆಗಳನ್ನೆಲ್ಲ ಮಾಡ್ತೀವಿ, ಅಥವಾ ಕೆಲವೊಂದು ಸ್ಪೋರ್ಟ್ಸ್ ಗೆಲ್ಲ ರಿಲ್ಯಾಕ್ಸೇಷನ್ ಕೊಡ್ತೀವಿ, ಅಥವಾ ಮಕ್ಕಳು ಎಲ್ಲೆಲ್ಲಿ ಆಚೆ ಹೋಗೋದಿರುತ್ತೆ ಅದನ್ನ ಖಂಡಿತವಾಗ್ಲೂ ಸ್ಟಾಪ್ ಮಾಡ್ಬೇಕು. ಅದು ಫಸ್ಟ್ ಪ್ರಯಾರಿಟಿ. ಯಾಕಂದ್ರೆ ಅವ್ರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ, ಅವ್ರಿಗೆ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಎರಡನೇದು, ಎಲ್ಲೋ ಒಂದ್ ಕಡೆ ಕೆಲವಾರು ಈ ಸರ್ಕಾರದ ಕಡೆಯಿಂದ ಅಥವಾ ಬೇರೆ ಕಡೆಯಿಂದ ಯಾವ್ದೋ ಒಂದು ಕಡೆಯಿಂದ ಮೂರನೇ ಅಲೆ ಮಕ್ಕಳಲ್ಲಿ ಜಾಸ್ತಿ ಬರ್ತಾ ಇದೆ ಅಂತ ಬರುತ್ತೆ, ಅಥವಾ ದೊಡ್ಡವರಿಗೆ ಬರುವಂತ ಸಾಧ್ಯತೆ ತುಂಬಾ ಕಮ್ಮಿ ಅಂತ ತುಂಬಾ ಜನಗಳು ತಪ್ಪು ತಿಳ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಏನಾದ್ರು ಇದ್ರೆ ಅದು ಅವರ ತಪ್ಪು ಕಲ್ಪನೆ. ನಾವು ಮೊದಲಿಂದ ಹೇಳ್ತಾ ಇದೀವಿ, ಎರಡನೇ ಅಲೆ ಮೂರನೇ ಅಲೆ ಬಂದ್ರೆ ಬರುತ್ತೆ, ಬಂದಾಗ ಬರೀ ಮಕ್ಕಳಿಗೆಲ್ಲ ದೊಡ್ಡವರಿಗೆ ಕೂಡ ಬರುತ್ತೆ. ಮಾಡ್ತಾ ಇದೀನಿ ಈಗ ಅಂದ್ರೆ ಈಗ ಶಾಲಾ ಕಾಲೇಜುಗಳ ಆರಂಭಕ್ಕೆ ಸರ್ಕಾರ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ, ಹಂತ ಹಂತವಾಗಿ ಶಾಲಾ ಕಾಲೇಜುಗಳನ್ನ ಆರಂಭ ಮಾಡಬೇಕು ಅಂತ ಹೇಳಿ. ಸೊ ಈಗ ಇದು ಒಂದು ರೀತಿಯಾದಂತಹ ಅಡ್ಡಿ ಆಗುತ್ತಾ ಹಾಗಾದ್ರೆ ಹೇಗೆ? ಖಂಡಿತವಾಗ್ಲು ಆಕ್ಚುಲಿ ಶಾಲಾ ಕಾಲೇಜ್ ಆರಂಭ ಮಾಡ್ಲಿಕ್ಕೆ ಅವರು ಒನ್ ಆಫ್ ದ ಕ್ರೈಟೀರಿಯಾ ನನ್ ಪ್ರಕಾರ ಹೇಳಿರೋದು, ನಮ್ ಪ್ರಕಾರ ಹೇಳೋದು, ಎಪಿಡೆಮಿಯಾಲಜಿಸ್ಟ್ ಪಾಯಿಂಟ್ ಆಫ್ ವ್ಯೂ ಹೇಳೋದು, ವ್ಯಾಕ್ಸಿನೇಷನ್ ಆದಾಗ ನೀವು ಸ್ಟಾರ್ಟ್ ಮಾಡಿ ಅಂತ. ಬಟ್ ವ್ಯಾಕ್ಸಿನೇಷನ್ ಕೊರತೆನೇ ಇದೆ, ಈಗ ಸೆಕೆಂಡ್ ಡೋಸ್ ಸಾಕಷ್ಟು ಜನರಿಗೆ ಸಿಗ್ತಾ ಇಲ್ಲ. ವ್ಯಾಕ್ಸಿನೇಷನ್ ಆಗ್ತಾನೆ ಇಲ್ಲಲ್ಲ ನವಿತಾ ಅವರೇ. ವ್ಯಾಕ್ಸಿನೇಷನ್ ಆಗದೆ ಇದ್ದಾಗ ಅವರು ಮಕ್ಕಳಲ್ಲಿ ಮಾನಸಿಕ ತೊಂದರೆಗಳು ಶುರುವಾಗುತ್ತೆ, ಹಾಗಾಗಿ ಶಾಲಾ ಕಾಲೇಜುಗಳನ್ನ ಶುರು ಮಾಡಿ ಅಂತಾರೆ. ಬಟ್ ಇಂಪಾರ್ಟೆಂಟ್ ಮಾನಸಿಕಕ್ಕಿಂತ ದೈಹಿಕ ಆರೋಗ್ಯ. ಯಾಕಂದ್ರೆ ಇನ್ಫೆಕ್ಷನ್ಸ್ ಬರುತ್ತೆ, ಇನ್ಫೆಕ್ಷನ್ ಬಂದಾಗ ಆ ಮಕ್ಕಳಲ್ಲಿ ಏನು ಎದುರಿಸುವಂತ ಕೆಪಾಸಿಟಿ ಏನಿರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಆರೋಗ್ಯವಾಗಿ ಇದ್ದಾಗ ಆಮೇಲೆ ಮಾನಸಿಕ ಬರೋದು. ಈಗ ಇದು ಖಂಡಿತವಾಗ್ಲೂ ಟ್ರಿಕ್ಕಿ ಸಿಚುವೇಶನ್. ಈಗ ಸೆಪ್ಟೆಂಬರ್ ಅಲ್ಲಿ ಏನಾದ್ರು ನಮ್ಗೊಂದು ವ್ಯಾಕ್ಸಿನೇಷನ್ ಅಂತ ಮಕ್ಕಳಿಗೆ ಬಂದ್ರೆ, ಮಕ್ಕಳಲ್ಲಿ ಶುರು ಮಾಡಿದಾಗ ಅಟ್ಲೀಸ್ಟ್ ಒಂದು ಡೋಸ್, ನನ್ನ ಪ್ರಕಾರ 2 ಡೋಸ್ ಆಗ್ಬೇಕು. 2 ಡೋಸ್ ಆದಾಗ ಖಂಡಿತವಾಗ್ಲೂ ಈ ಒಂದು ಎಲ್ಲಾ ವಿಧಾನಗಳನ್ನ ತಗೋಬೇಕು ಅಂತ ಒಂದು ಅಭಿಪ್ರಾಯ ನವಿತಾ ಅವರೇ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಯಾಕಂದ್ರೆ ಈಗ್ಲೇ ಬಿಟ್ರೆ ಅದರಿಂದ ಖಂಡಿತವಾಗ್ಲೂ ಅವರಿಗೆ ಮಾಸ್ಕ್ ಬಳಕೆ ಇರೋದು ಅಥವಾ ಅವರಿಂದ ಇರೋದಂತ ಒಂದು ಆಲ್ವೇಸ್ ಏನೋ ತಜ್ಞರು ಹೇಳ್ತಾರೆ, ಮಕ್ಕಳಲ್ಲಿ ಇಮ್ಯುನಿಟಿ ಜಾಸ್ತಿ ಇದೆ ಅಂತ. ಇಮ್ಯುನಿಟಿ ಜಾಸ್ತಿ ಇರುತ್ತೆ, ಬಟ್ ಅದಂತ ಅವ್ರಿಗೆ ಬರಬಾರ್ದು ಅಂತ ಏನಿಲ್ಲ. ಈಗ ಆಲ್ರೆಡಿ ನೋಡ್ತಾ ಹೋದಾಗ ಇನ್ನೊಂದು ICMR ಸ್ಟಡಿ ಪ್ರಕಾರ ನೋಡ್ತಾ ಹೋದಾಗೂ ಕೂಡ ಈಗ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಏನಿದೆ 67-69% ಜನಕ್ಕೆ ಒಂದು ಇಮ್ಯುನಿಟಿ ಬಂದಿದೆ ಅಂತ ಹೇಳ್ತಾ ಇದೆ ಸರ್ವೆ ಪ್ರಕಾರ. ಸೊ ಅದರಲ್ಲಿ ಮಕ್ಕಳಿಗೆ ನೋಡಿದ್ರೆ ಆಲ್ಮೋಸ್ಟ್ ಒಂದು 60% ಇಮ್ಯುನಿಟಿ ಬಂದಿದೆ ಅಂತ ಹೇಳ್ತಾ ಇದೆ. ಬಟ್ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಬಟ್ ಸ್ಟಿಲ್ ಅವ್ರು ವ್ಯಾಕ್ಸಿನೇಷನ್ ಆಗದೆ ಇರೋದ್ರಿಂದ ಖಂಡಿತವಾಗ್ಲೂ ಇದು ಒಂದು ಆಮೇಲೆ ಮೂರನೇ ಅಲೆ ಖಂಡಿತವಾಗ್ಲೂ ಬರೀ ಮಕ್ಕಳಿಗೆ ಅಷ್ಟೇ ಬರಲ್ಲ, ದೊಡ್ಡವರಿಗೆ ಕೂಡ ಖಂಡಿತವಾಗ್ಲೂ ಬರುತ್ತೆ. ಹಾಗಾಗಿ ಎಷ್ಟೋ ಜನ ನನಗೂ ಕೂಡ ವೈಯಕ್ತಿಕವಾಗಿ ಫೋನ್ ಮಾಡಿದಾಗ ಹೇಳ್ತಾ ಇದ್ರು, ನಾನು ವ್ಯಾಕ್ಸಿನೇಷನ್ ತಗೊಂಡಿದ್ದೀನಿ, ಎಲ್ಲರೂ ಹೇಳ್ತಾ ಇದಾರೆ ಮೂರನೇ ಮಕ್ಕಳಿಗೆ ಬರುತ್ತೆ ಅಂತ. ನಾವು ಓಡಾಡ್ತಾ ಇದೀವಿ ಅಂತ. ಎಲ್ಲೋ ಒಂದ್ ಕಡೆ ನಾವಿದು ಇದು ಕಮ್ಯುನಿಕೇಶನ್ ರಾಂಗ್ ಆಗಿ ಜನಗಳು ತಗೊಂಡ್ರ ಅಥವಾ ಬೇರೆ ಹೋಯ್ತಾ ಅನ್ನೋದು ಖಂಡಿತವಾಗ್ಲೂ ಹೇಳ್ಬೇಕು. ಬಟ್ ಅಂದ್ರೆ ಡಾಕ್ಟರ್, ಈಗ ನಾವು ಫಸ್ಟ್ ವೇವ್ ಅಲ್ಲಿ ನಾವು ಏಜ್ ವೈಸ್ ಹೇಳ್ತಾ ಇದ್ರೆ ಆಫ್ಟರ್ 45 ಮೇಲೆ ಹೇಳ್ತಾ ಇದ್ವಿ. ಸೆಕೆಂಡ್ ವೇವ್ ಗಳಲ್ಲಿ ಆ ನಂತರ ನಾವು ನೋಡಿದ್ವಿ ಅಂದ್ರೆ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ಕಾಣಿಸ್ತಾ ಇತ್ತು ಅಂತ. ಸೊ ಆ ರೀತಿಯಾದಂತಹ ಒಂದು ಯೋಚನೆಯನ್ನ ಇಟ್ಕೊಂಡೆ ಬಂದ್ರ ಜನ ಹೇಗೆ ಅಂತೇಳಿ ಮಕ್ಕಳಿಗೆ ನೆಕ್ಸ್ಟ್ ಥರ್ಡ್ ವೇವ್ ಅಂದ್ರೆ ಮಕ್ಕಳಿಗೆ ಆ ತರದ ರೀತಿಯಲ್ಲಿ ಅಲ್ಲ, ಮಕ್ಕಳಿಗೆ ಥರ್ಡ್ ವೇವ್ ಬರ್ಲಿಕ್ಕೆ ಅವ್ರದ್ದು ಮೇಜರ್ ರೀಸನ್ ಅವ್ರು ಪ್ರಿಡಿಕ್ಟ್ ಮಾಡಿದ್ದು ವ್ಯಾಕ್ಸಿನೇಷನ್ ಆಗಿರುತ್ತೆ. ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ಥರ್ಡ್ ರೌಂಡ್ ಅಲ್ಲಿ ಮಕ್ಕಳಲ್ಲಿ ಬರ್ಬೋದು ಅಂತ. ಸೊ ಮಕ್ಕಳಲ್ಲಿ ಬರಬಾರ್ದು ಅಂತ ಏನಿಲ್ಲ, ಬರುತ್ತೆ, ಬಂದಿದೆ ಆಲ್ರೆಡಿ. ಈಗ ಸೆಕೆಂಡ್ ವೇವ್ ಅಲ್ಲಿ ಕೂಡ ಮಕ್ಕಳು ಬಂದಿತ್ತು, ಥರ್ಡ್ ವೇವ್ ಅಲ್ಲಿ ಕೂಡ ಬರುತ್ತೆ. ಬಟ್ ಹಂಗಂತ ಬರೀ ಮಕ್ಕಳಲ್ಲಿ ಬರುತ್ತೆ, ದೊಡ್ಡವರಲ್ಲಿ ಬರಲ್ಲ, ಅಥವಾ ಮಕ್ಕಳಲ್ಲಿ ತುಂಬಾ ಜಾಸ್ತಿ ದೊಡ್ಡವರಲ್ಲಿ ಇಲ್ಲ ಅನ್ನೋದ್ರೆ ಅದು ಖಂಡಿತವಾಗ್ಲೂ ಅದು ಬಹಳ ಕಷ್ಟ, ಬಹಳ ಕಷ್ಟ ಒಪ್ಪಲಿಕ್ಕೆ ಆ ವಾದನ. ಸೊ ಹಾಗಾಗಿ ಒಂದು ಗಮನದಲ್ಲಿ ಇಟ್ಕೋಬೇಕು ನೋಡಿ, ಇದು ಕೋವಿಡ್ ಅನ್ನೋದು ಒಂದು ಹೊಸ ಕಾಯಿಲೆ, ಒಂದು ವಿನೂತನವಾದ ಕಾಯಿಲೆ. ಇದರಲ್ಲಿ ಯಾರು ಕೂಡ ಸದ್ಯದ ಮಟ್ಟಿಗೆ ಎಕ್ಸ್ಪರ್ಟ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವು ಕೂಡ ಅಂದಾಜು ಊಹೆ ಮಾಡಿ ಇಟ್ಕೊಂಡು ಎಲ್ಲರೂ ಒಂದು ಅಭಿಪ್ರಾಯ ಕೊಡ್ತಾರೆ, ಅದನ್ನ ಜನಗಳು ಗೌರವಿಸ್ಬೇಕಾಗತ್ತೆ.
ಇಲ್ಲ ಅಂದ್ರೆ ಬಹಳ ಕಷ್ಟ ಆಗಿ ಹೋಗ್ತೈತೆ. ಈಗ ರಿಲ್ಯಾಕ್ಸ್ ಮಾಡಿದ ತಕ್ಷಣ ಸರ್ಕಾರ ರಿಲ್ಯಾಕ್ಸ್ ಮಾಡ್ಲಿಲ್ಲ ಅಂದ್ರೆ ಎಕಾನಮಿ ಅಂತ ಜನ ಅಂತಾರೆ, ಅಥವಾ ನಮ್ಗೆ ಫ್ರೀಡಮ್ ಇಲ್ಲ, ವರ್ಕ್ ಮಾಡ್ಲಿಲ್ಲ, ಇದಾಗ್ತಾ ಇದೆ ಅಂತ. ಸೊ ಮಾಡಿರೋದನ್ನ ಖಂಡಿತವಾಗ್ಲೂ ಈಗ ಒಂದು ಏನಾದ್ರು ನಾವು ಈಗಾದ್ರೂ ಅಟ್ಲೀಸ್ಟ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ನ ಸರಿಯಾಗಿ ಫಾಲೋ ಮಾಡದೆ, ಮಾಸ್ಕ್ ಗಳನ್ನ ಧರಿಸದೆ, ಅಥವಾ ಏನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದೆಲ್ಲ ಮೇಂಟೈನ್ ಮಾಡದಲ್ಲೇ ಇದ್ರೆ ಖಂಡಿತವಾಗ್ಲೂ ಇದರಿಂದ ಏನ್ ಮೂರನೇ ಅಲೆ ಬರೋದು ನಾವೇ ಒಂದು ಜನಗಳಿಗೆ ಆಹ್ವಾನ ತಗೊಂಡಂಗ ಆಗುತ್ತೆ. ಅದೇ ರೀತಿ ಸರ್ಕಾರ ಕೂಡ ಹಲವಾರು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಸೊ ಸರ್ಕಾರದ ವತಿಯಿಂದನೂ ಕೂಡ ಏನಿದೆ ಟೆಸ್ಟಿಂಗ್ಗಳು ಅದು ಇದು ಅಂತ ಎಲ್ಲೋ ಒಂದ್ ಕಡೆ ನಾವು ಯೋಚನೆ ಮಾಡಿದಾಗ ಈಗ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ನೂ ಬಿಡ್ತಾ ಇದೀವಿ, ಬರೀ ಮಕ್ಕಳದು ಇದ್ರ ಮಧ್ಯೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಮೆಡಿಕಲ್ ಕಾಲೇಜಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಬೇರೆ ಒಂದು ಪ್ರೊಫೆಷನಲ್ ಅಥವಾ ಯಾವ್ದೋ ಒಂದು ಕಾಲೇಜಸ್ ಇರ್ಬೋದು, ಅದೆಲ್ಲ ಶುರು ಮಾಡಿದಾಗ ಅದರಲ್ಲಿ ಅವರಿಂದ ಸ್ಪ್ರೆಡ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ಇದೊಂದು ಅವಶ್ಯಕತೆ ಇತ್ತ, ಒಂದ್ 2-3 ತಿಂಗಳು ಇನ್ನ ಕಾಯ್ದು ಅದನ್ನ ನೋಡ್ಬೇಕಿತ್ತ, ಎಲ್ಲೋ ಒಂದ್ ಕಡೆ ಅವಸರ ಮಾಡ್ತಾ ಅಂತ ನಮ್ದು ಒಂದು ಆಕ್ಚುಲಿ ಒಂದು ಕನ್ಸರ್ನ್ ಇದೆ. ಅದನ್ನೇನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ಕೂಡ ಇದಾಗ್ತಾ ಇರ್ತದೆ. ಈಗ ಏನಾಗ್ತಾ ಇದೆ, ಈಗ ಎಲ್ಲೆಡೆ ಕೇಸ್ ಜಾಸ್ತಿ ಆಗ್ತಾ ಇದೆ. ಬಟ್ ಒಂದು ಗಮನದಲ್ಲಿ ಇಟ್ಕೋಬೇಕು, 1.37% ಏನಿದೆ ಕರ್ನಾಟಕದ ಕರೆಂಟ್ ರೇಟ್ ಏನಿದೆ ಅದು ಆತಂಕಕಾರಿ ಬೆಳವಣಿಗೆ ಅಂತಲ್ಲ. ಅದೇ ರೀತಿ ಅದು ಆತಂಕಕಾರಿ ಬೆಳವಣಿಗೆ ಇದ್ರೂ ಕೂಡ ಅದು ನೆಗ್ಲೆಕ್ಟ್ ಮಾಡುವಂತ ಆಸ್ಪೆಕ್ಟ್ ಅಲ್ಲ. ಯಾಕಂದ್ರೆ 5% ಮೇಲೆ ಹೋದ್ರೆ ಖಂಡಿತವಾಗ್ಲಾದಂತ ಆತಂಕಕಾರಿ ಬೆಳವಣಿಗೆ. ಬಟ್ 1.3%, 1.37% ಏನಿದೆ, 0.8 ಇಂದ 1 ಇಂದ 1.3 ಹೋಗ್ತಾ ಇರೋದು, ಇದು ಟ್ರೆಂಡ್ ಅನ್ನು ಇನ್ಕ್ರೀಸಿಂಗ್ ಟ್ರೆಂಡ್ ಇದೆ. ಹಾಗಾಗಿ ಜನಗಳು ಮತ್ತೆ ಸರ್ಕಾರ ಎರಡು ಎಚ್ಚರಿಕೆ ವಹಿಸಬೇಕು, ಎರಡು ಅದೇ ಕ್ರಮಗಳನ್ನ ಕೈಗೊಳ್ಳಬೇಕು. ಬರೀ ಸರ್ಕಾರ ಮಾಡಿದ್ರೆ ಆಗಲ್ಲ, ಅಥವಾ ಬರೀ ಜನಗಳು ಮಾಡಿದ್ರೆ ಆಗಲ್ಲ. ಸೊ ಇನ್ನೊಂದು ಹೇಳ್ತಾ ಇದ್ರೆ ವ್ಯಾಕ್ಸಿನೇಷನ್ ಕವರ್ ಮಾಡ್ಬೇಕು ಅಂತ. ಡಿಸೆಂಬರ್ ಮಟ್ಟಿಗೆ ಎಲ್ಲಾ ವ್ಯಾಕ್ಸಿನ್ ಕೊಡ್ತೀವಿ ಅಂದ್ರೆ, ಬಟ್ ಈಗಲೂ ಎಲ್ಲರಿಗೂ ಗೊತ್ತಿದೆ ವ್ಯಾಕ್ಸಿನ್ ಗಳ ಕೊರತೆ ಇದೆ. ಸರ್ಕಾರ ವ್ಯಾಕ್ಸಿನ್ ಕೊರತೆನೂ ದಯವಿಟ್ಟು ಸರಿ ಮಾಡಿಸ್ಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ನೊಂದು ಒಂದು ಲಾಸ್ಟ್ ಸೆಂಟೆನ್ಸ್ ಇದೆ ನಂದು. ಈಗ ಪೀಡಿಯಾಟ್ರಿಕ್ ಕೇಸಸ್ ಮಕ್ಕಳಲ್ಲಿ ಬಂದಾಗ, ಈಗ ನಾವು ಆಲ್ರೆಡಿ ಬೆಡ್ ಅಥವಾ ICU, ವಾರ್ಡ್, ಆಕ್ಸಿಜನ್ ಇದೆಲ್ಲ ಸರ್ಕಾರದ ವತಿಯಿಂದ ಸಿದ್ಧತೆ ಆಗಿದೆ. ಪೀಡಿಯಾಟ್ರಿಕ್ ಕೇಸಸ್ ಅಲ್ಲಿ ಮಕ್ಕಳಲ್ಲಿ ಬಂದಾಗ ಕೆಲವೊಂದು ಕೇಸ್ಗಳಿಗೆ ಸಿವಿಯರ್ ಫಾರ್ಮ್ ಹೋದಾಗ ನಾವು ಮಿಸ್ಸಿ ಅಂತೀವಿ, ಮಲ್ಟಿ ಸಿಸ್ಟಮ್ ಸಿಂಡ್ರೋಮ್ ಅಂತ. ಆ ಒಂದು ಕಾಯಿಲೆಗೆ ಇಮ್ಯುನೋಗ್ಲೋಬುಲಿನ್ ಅಂತ ಒಂದು ಚಿಕಿತ್ಸೆ ವಿಧಾನ ಕೊಡ್ಬೇಕಾಗುತ್ತೆ. ಸೊ ಇಮ್ಯುನೋಗ್ಲೋಬುಲಿನ್ ತುಂಬಾ ಎಕ್ಸ್ಪೆನ್ಸಿವ್ ಅಂಡ್ ಈಗ ಒಂದು ಒಬ್ಬರಿಗೆ ಕೂಡ ಅದು ತುಂಬಾ ಜಾಸ್ತಿ ಬೇಕಾಗುವಂತ ಇರುತ್ತೆ. ಅದು ಸಾವಿರಗಳ ಲಕ್ಷ ಹತ್ರ ಮುಟ್ಟುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಸರ್ಕಾರ ಕೂಡ ಅದನ್ನ ಎಲ್ಲೋ ಒಂದ್ ಕಡೆ ಸ್ಟೋರ್ ಮಾಡ್ಕೊಂಡು ಈಗ ಆಲ್ರೆಡಿ ಅದನ್ನ ಸಿದ್ಧತೆ ಮಾಡ್ಕೊಂಡು ರೆಡಿಯಾಗಿ ಇಟ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಇರುವಂತಹ ಮಕ್ಕಳನ್ನ ಕೂಡ ಈಗ ಹುಡುಕುವಂತಹದ್ದು ಆಗಿರ್ಬೋದು, ಅವರಿಗೆ ಬೇಕಂತ ವ್ಯವಸ್ಥೆಯನ್ನು ಕೂಡ ಮಾಡ್ಬೇಕಾಗತ್ತೆ ಈಗ ಅಂತ ಮಾಡ್ಬೇಕಾಗತ್ತೆ. ಮಿಸ್ಸಿ ಕೇಸಸ್ ಬಗ್ಗೆ ಫೋಕಸ್ ಮಾಡ್ಬೇಕಾಗಿತ್ತು. ಆಲ್ರೆಡಿ ಮಿಸ್ಸಿ ಕೇಸಸ್ ಇಲ್ಲ ಅಂತಿಲ್ಲ, ಈಗಾಗಲೇ ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ 100 ಮಿಸ್ಸಿ ಕೇಸಸ್ ರಿಪೋರ್ಟ್ ಆಗಿದೆ. ಅದಕ್ಕೆಲ್ಲ ಕೆಲವಾರು ಕೇಸ್ಗಳಿಗೆ ಇಮ್ಯುನೋಗ್ಲೋಬುಲಿನ್ಸ್ ಕೊಟ್ಟಿದ್ದಾರೆ. ಇಮ್ಯುನೋಗ್ಲೋಬುಲಿನ್ಸ್ ಅವೈಲಬಿಲಿಟಿ ತುಂಬಾ ಕಷ್ಟ ಇದೆ. ಅದನ್ನ ಸರ್ಕಾರ ವತಿಯಿಂದ ಸ್ಟೋರ್ ಮಾಡಿ ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಕೊಡ್ಬೇಕು. ಇಲ್ಲಾಂದ್ರೆ ಮುಂದೆ ಅದೇ ರೆಮ್ಡಿಸಿವಿರ್ ತರ ಅದು ಕೂಡ ಒಂದು ಮಕ್ಕಳಲ್ಲಿ ಪ್ರಾಬ್ಲಮ್ ಆದ್ರೆ ಅದು ಕೂಡ ಒಂದು ಕೊರತೆ ಎದುರಿಸಬಹುದು ಅಂತ ಒಂದು ಅಭಿಪ್ರಾಯ ನಾವಿತ್ತವ್ರೆ. ಓಕೆ, ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ ಡಾಕ್ಟರ್. ಹಾಗೇನೆ ಬೂಸ್ಟರ್ ಡೋಸ್ ಬಗ್ಗೆ ಕೂಡ ಅನೇಕ ಮಾತುಗಳು ಕೇಳಿ ಬರ್ತಾ ಇದೆ, ಸಂಶೋಧನೆಗಳು ಆಗ್ತಾ ಇದೆ, ಅದರ ಬಗ್ಗೆ ಕೂಡ ಮಾತನಾಡಿಸ್ತೀನಿ ಬ್ರೇಕ್ ಆದ್ಮೇಲೆ.